ಹೊಸ ಬೆಳಕು ವಿಶೇಷ ನೇರ ಪ್ರಸಾರ ಜ್ಯೋತಿಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ಬದುಕಿನಲ್ಲಿ ಅನೇಕ ಸಮಸ್ಯೆಗಳು ಬರುತ್ತೆ, ಸಮಸ್ಯೆಗಳಿಗೆ ಪರಿಹಾರವೂ ಇರುತ್ತೆ. ಅದರಲ್ಲೂ ಭಾರತೀಯ ಸನಾತನ ಧರ್ಮದಲ್ಲಿ ಜ್ಯೋತಿಷ್ಯ ಅದರ ಮೇಲೆ ಬೆಳಕು ಚೆಲ್ಲತ್ತೆ. ಎಲ್ಲಾ ವಿಚಾರಗಳಿಗೂ ಕೂಡ ಜ್ಯೋತಿಷ್ಯದಲ್ಲಿ ಪರಿಹಾರ ಸಿಗತ್ತೆ. ಹಾಗೆಯೇ ಇವತ್ತು ಕೂಡ ಅನೇಕ ವಿಚಾರಗಳ ಬಗ್ಗೆ ಹೊಸ ಬೆಳಕು ಕಾರ್ಯಕ್ರಮದಲ್ಲಿ ಬೆಳಕು ಚೆಲ್ಲೋಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಖ್ಯಾತ ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ ತಾಮ್ರಪರ್ಣಿ ಗುರುಜಿ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮತ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಕರೋತು ಮಮ ಕಲ್ಯಾಣಂ ಹರಿಃ ಹೈಮುಖಾಭಿದಃ ಗುರುಶ್ಚ ಮಧ್ವನಾಮಾಮೇ ವರದೋಸ್ತು ನಿರಂತರಂ. ವೀಕ್ಷಕರೇ, ಪೂಜೆ ಮಾಡ್ತೀವಿ, ಆದರೆ ಆ ಪೂಜೆಯ ವಿಧಾನ ಏನು, ಜೊತೆಗೆ ಪೂಜೆಯನ್ನ ಮಾಡುವಾಗ ಮಂಗಳ ದ್ರವ್ಯಗಳನ್ನ ಬಳಸ್ತೀವಲ್ಲ, ಅದೇ ಪ್ರತಿಯೊಂದಕ್ಕೂ ಕೂಡ ತನ್ನದೇ ಆದಂತಹ ಮಹತ್ವವಿದೆ. ಯಾವ ದ್ರವ್ಯವನ್ನ ಯಾವ ರೀತಿಯಾಗಿ ಬಳಸಬೇಕು ಅನ್ನುವಂಥದ್ದು. ಅದರಲ್ಲೂ ಕೂಡ ಪೂಜೆ ವಿಳ್ಳೆದೆಲೆ ಇಲ್ಲದೆ ಸಂಪೂರ್ಣವಾಗೋದೇ ಇಲ್ಲ. ಇಂಥ ವಿಳ್ಳೆದೆಲೆಯ ಮಹತ್ವ ಏನು, ಎಷ್ಟು ವಿಳ್ಳೆದೆಲೆಯನ್ನ ಕೊಡಬೇಕು, ಯಾವ ವಿಳ್ಳೆದೆಲೆಯನ್ನ ಕೊಟ್ರೆ ಒಳ್ಳೇದು, ಜೊತೆಗೆ ಯಾವ ಸಂಖ್ಯೆಯಲ್ಲಿ ಕೊಟ್ರೆ, ಯಾರಿಗೆ ಕೊಟ್ರೆ ಏನೆಲ್ಲ ಶುಭ ಫಲಗಳು ಸಿಗತ್ತೆ, ಇದನ್ನೆಲ್ಲ ಗುರುಗಳಿಂದ ತಿಳಿದುಕೊಳ್ಳೋಣ. ಗುರುಗಳೇ, ವಿಳ್ಳೆದೆಲೆ ಅಂದ ತಕ್ಷಣ ನಮಗೆ ಪೂಜೆ ನೆನಪಾಗುತ್ತೆ, ಜೊತೆಗೆ ತಾಂಬೂಲವೂ ನೆನಪಾಗುತ್ತೆ. ತಾಂಬೂಲವನ್ನು ಕೂಡ ಒಂದು ದ್ರವ್ಯವಾಗಿ ದಾನ ಮಾಡುವಂಥದ್ದನ್ನು ನಾವು ಕೂಡ ನೋಡಿರ್ತೀವಿ. ಈ ವಿಳ್ಳೆದೆಲೆಯನ್ನ, ಇದರ ಮಹತ್ವವನ್ನ ಪೂಜೆಯಲ್ಲಿ ಯಾಕೆಷ್ಟು ಹೇಳಿದ್ದಾರೆ, ಏನಿದರ ಮಹತ್ವ ಗುರುಗಳೇ? ತಾಂಬೂಲಂ ಸ್ವೀಕರಂ ಪತ್ರಂ ವಿಷ್ಣೋರ್ ಪ್ರೀತಿಕರಂ ಶುಭಂ ಅಸ್ಸದಾಸ ಪ್ರಧಾನೇನ ಅತ ಶಾಂತಿಂ ಪ್ರಯಚ್ಛಮೆ ಅಂತ ಅದ್ಭುತವಾದ ಶ್ಲೋಕ ಇದೆ. ತಾಂಬೂಲದ ಮಹತ್ವ, ನಿನ್ನನ್ನೇನಾದರೂ ನಾನು ವಿಳ್ಳೆದೆಲೆ ಅಡಿಕೆ ಕೊಟ್ಟು ಕರ್ನ ಏನಕ್ಕೆ ಬದ್ದೆ ಅಂತಲೂ ಹೇಳ್ಬೋದು. ವಿಳ್ಳೆದೆಲೆ ಅಡಿಕೆ ಕೊಡದೆ ಒಬ್ಬರು ಒಂದು ಕಾರ್ಯಕ್ರಮಕ್ಕೆ ಹೋಗಲೂಬಾರ್ದು. ಫಸ್ಟು ಆರಂಭ ತಾಂಬೂಲ ಸಮೇತವಾಗಿ ಒಂದು ಮನೆಗೆ ಹೋಗಿ ಆ ಮನೆಯಲ್ಲಿ ಅವರಿಗೆ ತಾಂಬೂಲ ಸ್ವೀಕಾರ ಮಾಡಿ, ದಯವಿಟ್ಟು ನಮ್ಮ ಮನೆಗೆ ಇಂಥ ಫಂಕ್ಷನ್ಸ್ ಇದೆ, ಇಂಥದ್ದಿದೆ, ಇಂಥ ಕಾರ್ಯಕ್ರಮ ಇದೆ, ಬನ್ನಿ ಅಂತ ಹೇಳೋದಕ್ಕೆ ವಿಳ್ಳೆದೆಲೆ ಉಂಟು. ಈ ವಿಳ್ಳೆದೆಲೆ ಎಷ್ಟು ಕೊಡ್ಬೋದು? 1 ಕೊಡ್ಬೋದಾ, 2 ಕೊಡ್ಬೋದಾ, 3 ಕೊಡ್ಬೋದಾ, ಹೀಗೆಲ್ಲ ಇದೆ. 1 ಕೊಟ್ಟರೆ ಅದಕ್ಕೆ ದಾಸರಾಯರ ಪದಗಳೇ ಇದೆ. 1 ಕೊಟ್ಟರೆ ನಿಷ್ಫಲ, ಏನೂ ಸಿಗಲ್ಲ. 2 ಸಾಮಾನ್ಯವಾಗಿ ಆ ಸಮಯ ಸಂದರ್ಭಕ್ಕೆ ತಕ್ಕಂಗೆ ಕೊಡ್ತಾರೆ. 3 ಕೊಟ್ಟರೆ ನಿಮ್ಮ ಐಶ್ವರ್ಯ ಎಲ್ಲ ನನಗೆ ಬರ್ತದೆ. ನಿಮ್ಮ ಹತ್ರ ಐಶ್ವರ್ಯ ಇದ್ದರೆ, ಅದು ನನಗೆ ಗೊತ್ತಿಲ್ಲ, ಐಶ್ವರ್ಯ ಇದ್ದರೆ ನಮಗೆ ಸೇರಿಕೊಳ್ಳುತ್ತಂತೆ. ಸೊ 4 ಎಬೋ 5, 6, 7 ಅಥವಾ ಒಂದು 50 ಕೊಟ್ಟರೂ ಸರಿ. ವಿಳ್ಳೆದೆಲೆ ಎಷ್ಟೆಷ್ಟು ನೀ ದಾನ ಮಾಡ್ತಿ, ಬರೀ ವಿಳ್ಳೆದೆಲೆ ಮಾತ್ರ ಅಲ್ಲ, ಅಡಿಕೆ ಸಮೇತವಾಗಿ ದಾನ ಮಾಡಬೇಕು. ಅಡಿಕೆ ನೋಡಿ, ಬೇಕಾದ್ರೆ ನೀವು ಒಂದು ಅಂಗಡಿಗೆ ಹೋಗಿ ಒಂದು 50 ವಿಳ್ಳೆದೆಲೆ ಕೊಡಿ ಅಂತ ಕೇಳಿ, ಕೊಟ್ಟಾಗ ಅವರು ಇಷ್ಟು ಅಡಿಕೆನೂ ಹಾಕಿ ಕಳಿಸ್ತಾರೆ. ನೀವು ವಿಳ್ಳೆದೆಲೆ ಮಾತ್ರ ಕೇಳೋದು, ಅಡಿಕೆ ಕೊಡದೆ ಅವ್ರು ಕೊಡಲ್ಲ. ಈ ಹಸಿರು ಅನ್ನೋದು ಮತ್ತು ಅಡಿಕೆ ಕಪ್ಪು ಅನ್ನೋದು, ಸುಣ್ಣ ಬಿಳುಪು ಅನ್ನೋದು, ಆಗೋದು ಕೆಂಪು. ಇದೇ ಇದರ ಮಹತ್ವದ ಲಕ್ಷಣ. ಹಸಿರು, ಕಪ್ಪು ಮತ್ತು ಸುಣ್ಣ, ಅದನ್ನು ಈ ಮದುವೆ ಸಂದರ್ಭದಲ್ಲಿ ಈ ತಾಂಬೂಲದ ಸ್ವೀಕಾರ ಮಾಡುವ ಸಮಯ ಅಂತ ಒಂದು ಇರ್ತದೆ. ಕೊನೆಯಲ್ಲಿ ಗಂಡ ಹೆಂಡತಿರು ಕೂತ್ಕೊಳ್ಬೇಕು. ಹೊಸ ದಂಪತಿಗಳು, ನವ ದಂಪತಿಗಳು, ಅವರ ಹುಡುಗಿಯ ಅಣ್ಣ ಅಥವಾ ತಮ್ಮ ಅದನ್ನು ಮಡಿಸಿ ತಂಗಿ ಕೈಲೋ ಅಕ್ಕನ ಕೈಲೋ ಕೊಡಬೇಕು. ಅದನ್ನು ಭಾವನೆಗೆ ಕೊಡಬೇಕು. ಇದು ನೇಮ. ಅಲ್ಲಿಯವರೆಗೂ ನೀವು ತಾಂಬೂಲ ಸ್ವೀಕಾರ ಮಾಡಬಾರದು. ವಿದ್ಯಾರ್ಥಿಗಳು ಮುಖ್ಯವಾಗಿ ತಾಂಬೂಲ ಸ್ವೀಕಾರ ಮಾಡಬಾರ್ದು. ಮಾಡಿದರೆ ವಿದ್ಯೆ ಕಡಿಮೆ ಆಗೋಗುತ್ತೆ. ವಿದ್ಯೆ ಮಾಡಬಾರ್ದು. ಇದು ಎಲ್ಲದಕ್ಕಿಂತ ಒಂದು ಅದ್ಭುತವಾದ ವಿಚಾರ ಅಂತ ಮಾತಾಡೋದಾದರೆ, ಇದರಲ್ಲಿ ಗಂಡು ವಿಳ್ಳೆದೆಲೆ ಅಂತ ಒಂದಿದೆ. ಗಂಡು ವಿಳ್ಳೆದೆಲೆ, ಹೆಣ್ಣು ವಿಳ್ಳೆದೆಲೆ, 2 ಇದ್ದಾವೆ. ಮಕ್ಕಳ ಆಗದೆ ಇದ್ದವರಿಗೆ ಇದನ್ನ, ಅದರ ನರ ಇರುತ್ತಲ್ಲ ಹಿಂದ್ಗಡೆ, ಅದ್ರ ತೊಟ್ಟು ಕಾಮ್ ಹಿಂಗಿರುತ್ತೆ, ಅದು ಸ್ವಲ್ಪ ಹೀಗೆ ಬೆಂಡಾಗಿದ್ರೆ ಹೆಣ್ಣು ವಿಳ್ಳೆದೆಲೆ, ಸ್ಟ್ರೈಟ್ ಇದ್ರೆ ಗಂಡು ವಿಳ್ಳೆದೆಲೆ. ನರಗಳು ಹೇಗಿದೆ ಅದರ ಮೇಲೆ ಲೆಕ್ಕ.
ಇದರಲ್ಲಿ ಅನೇಕ ಟೈಪ್ ಆಫ್ ವಿಳೆದೆಲೆಗಳಿದೆ. ಮಡ್ರಾಸ್ ವಿಳೆದೆಲೆ ಅಂತಾರೆ, ಅಂಬೋಡಿ ವಿಳೆದೆಲೆ ಅಂತಾರೆ, ಮತ್ತು ನಮ್ಮ ಪ್ರಾಂತ್ಯದಲ್ಲಿ ಬೆಳೆಯುವ ವಿಳೆದೆಲೆ. ಅದು ಎಷ್ಟು ಸೂಕ್ಷ್ಮ ಅಂತಂದರೆ, ರಜಸ್ವಳೆ ಆದವಳು ಅಂದರೆ ನಿಮ್ಮ ಮಂತ್ಲಿ ಪೀರಿಯಡ್ ಅಂತ ಏನು ಹೇಳ್ತೀರಿ, ಅದು ಹೋಗಿ ಆ ಗಿಡವನ್ನು ಮುಟ್ರೆ ಹಾಗೆಯೇ ಬಾಡೋಗುತ್ತೆ. ನಾವು ಮುಟ್ಟಿದ್ರಿಂದ ಬಾಡೋಗೋಯ್ತಾ ಆ ಪ್ರಶ್ನೆ ಕೇಳಬಾರ್ದು, ತಪ್ಪದು. ನಾವೇನು ನಿಮ್ಮನ್ನು ಗುರುತಿಸ್ತಾ ಇಲ್ಲ. ಆ ಮೈಲಿಗೆ ಅಂತ ಏನು ಒಂದು ಕನ್ಸಿಡರ್ ಮಾಡಿದ್ದಾರೆ, ಆ ಕನ್ಸಿಡರ್ ಮಾಡಿದರೆ ಅದನ್ನು ಹೋಗಿ ಒಂದು ತೋಟದ ಒಳಗಡೆ ಹೋಗಲ್ಲ, ತಾಂಬೂಲದ ವಿಳೆದೆಲೆ ತೋಟಕ್ಕೆ ಹೋಗಲ್ಲ ಅಂದಮೇಲೆ ಅದು ಹೋದರೆ ಹಾಗೇ ಒಣಗೋಗುತ್ತೆ. ತುಳಸಿ, ಮರಗ, ದವನ, ಬಿಲ್ವಪತ್ರೆ ಮತ್ತು ಸಮೀಪಕ್ಷ ಇವೆಲ್ಲ ಹಸಿರಿನಿಂದ ಕೊಡುವಂಥ ಒಂದು ಅದ್ಭುತ. ಶಮಯತೆ ಪಾಪಂ, ಶಮಿಶತ್ರು ವಿನಾಶಿನಿ, ಅರ್ಜುನಸ್ಯ ಧನುರ್ಧಾರಿ, ರಾಮಸ್ಯ ಪ್ರಿಯದರ್ಶಿನಿ ಅಂತ ಈ ಬನ್ನಿಯ ಸೊಪ್ಪು, ಬನ್ನಿ ಕಂಡ್ಯೋ ಬಂಗಾರ ಕಂಡ್ಯೋ ಅಂತನ್ನುವಂಥ ಈ ಸೊಪ್ಪು ಏನಿದೆ ಅದನ್ನು ದುರ್ಗಾಗೆ ಹೋಲಿಸ್ತಾರೆ. ಶನಿಯ ಒಂದು ವೃಕ್ಷ ಎಲೆ, ಅದರ ಸಮಿತ್ತು ಶನಿ ಯಾಗವನ್ನು ಮಾಡಲಿಕ್ಕಾಗಿ ಉಪಯೋಗಿಸುವಂಥದ್ದು ಹಸಿರು. ಯನ್ಮೂಲೆ ಸರ್ವತೀರ್ಥಾನಿ ಯನ್ಮಧ್ಯೆ ಸರ್ವದೇವತಾ ಯದ್ಗಿರೆ ಸರ್ವವೇದಾಂಚ ತುಳಸಿ ತ್ವಾಂ ನಮಾಮ್ಯಹಂ. 4 ಎಲೆ ದಳದಲ್ಲಿ 4 ವೇದಗಳು, ಮಧ್ಯದಲ್ಲಿ ಸಕಲ ದೇವತೆಗಳು, ಎಲ್ಲ ಕಡೆ ಸಕಲ ತೀರ್ಥಗಳು ಒಂದು ತುಳಸಿಯಲ್ಲಿ ಇರ್ತದೆ. ಅದರ ಹಸಿರು ಒಂದಾಗಿ ಇದನ್ನೆಲ್ಲ ಹೇಳ್ತೀನಿ. 1 ಕೋಟಿ ಹೂಗಳಿಗೆ ಸಮಾನ ಬಿಲ್ವಪತ್ರೆ. ದೇವರಿಗೆ ಸುವಾಸನೆ ಇಲ್ಲದೆ ಕೊಡಬಾರ್ದು ಅಂದರೆ ಪಚ್ಚೆತೆನೆ ಅಂತ ಕರೀತಾರೆ. ಪಚ್ಚೆತೆನೆ ಅಂದರೆ ದವನ, ಮತ್ತು ಸುವಾಸನೆ ಟು ದ ಟಾಪ್ ಮೋಸ್ಟ್ ಹಸಿರು ಮರಗ. ಇದೆಲ್ಲವೂ ಈ ಹಸಿರಿನ ಸಂಬಂಧಪಟ್ಟ ವಿಳೆದೆಲೆಯ ಲಕ್ಷಣಗಳು.